ನಮಸ್ಕಾರ. ಸಮಾನ ಮನಸ್ಕರು ವಾಟ್ಸಪ್ ಗ್ರೂಪಿನ ಬಾನುಲಿ ನಾಟಕ ಸೈಕಾಲಜಿಸ್ಟ್ ಸಾರಂಗಪಾಣಿ. ರಚನೆ ಬೀಚಿ. ನಿರ್ವಹಣೆ ಡಾಕ್ಟರ್ JS ಅಶ್ವಥ್ ಕುಮಾರ್. ಸಂಗೀತ ಶ್ರೀ ಚಿದಾನಂದ ಕುಲಕರ್ಣಿ. ನಿರ್ದೇಶನ ಶ್ರೀ R ನರೇಂದ್ರ ಬಾಬು. ಈಗ ತಮ್ಮ ಮುಂದೆ ಬಾನುಲಿ ನಾಟಕ ಸೈಕಾಲಜಿಸ್ಟ್ ಸಾರಂಗಪಾಣಿ. ಪ್ರಥಮ ದೃಶ್ಯದ ಹಿನ್ನೆಲೆ ಗೋಪುನ ಮನೆ. ಆತ ಮನೆಯಲ್ಲಿ ಇಲ್ಲ. ಹೆಂಡತಿ ಶ್ರೀರಂಗಮ್ಮ ಕಾಯಿಲೆಯಿಂದ ನರಳುತ್ತಾ ಮಲಗಿದ್ದಾಳೆ. ಅವರ ಮಗ ರಾಜು ದೀಪದ ಮುಂದೆ ಕುಳಿತು ಓದುತ್ತಿದ್ದಾನೆ. ಏನು ನೀನು ಮಾಡ್ತಾ ಇರೋದು? ರಾಜ, ನಿನಗೆ ಎಷ್ಟು ಸಲ ಹೇಳ್ಬೇಕೋ ದೀಪ ಹಚ್ಚಿದ ಕೂಡ್ಲೆ ಪುಸ್ತಕ ತೆಗೆದುಕೊಂಡು ಕೂಡು ಅಂತ. ಓದ್ತಾ ಇದ್ದೀನಮ್ಮ. ಏನು ಓದ್ತಾ ಇದ್ದೀಯ ಮಗು? ಒಂದು ತುಟಿ ಎರಡು ಮಾಡದೆ ಬೆಲ್ಲ ಜಜ್ಜಿದ ಕಲ್ಲಂತೆ ಕುಳಿತುಕೊಂಡಿದ್ದೀಯ. ಮನಸ್ನಲ್ಲೇ ಓದ್ತಾ ಇದ್ದೀನಮ್ಮ. ಇದು ಬೇರೆ ಶುರು ಮಾಡಿಬಿಟ್ಯಾ ನೀನು ಹೊಸದಾಗಿ? ಗಟ್ಟಿಯಾಗಿ ಓದು ಮಗು, ಚೆನ್ನಾಗಿ ಮನಸ್ಸಿಗೆ ಹತ್ತುತ್ತೆ. ಓದು ಗಟ್ಟಿಯಾಗಿ. ರಾಮಯ್ಯ, ನೋಡಿದೆಯಾ ಈ ಬಾಳೆಯ ತೋಟವನ್ನು? ನಿಲ್ಸ ರಾಜು, ನಿಲ್ಸ. ಏನು ಅನ್ಯಾಯ ಇದು? ಕೈಯಲ್ಲಿ ಇಂಗ್ಲಿಷ್ ಪುಸ್ತಕ ಹಿಡಿದುಕೊಂಡು ಕನ್ನಡ ಓದ್ತಾ ಇದ್ದೀಯಲ್ವೋ? ಕಣ್ಣು ಬೇರೆ ಮುಚ್ಕೊಂಡಿದ್ದೀಯಾ? ಅರ್ಥ ಹೇಳಿಕೊಳ್ತಾ ಇದ್ದೀನಮ್ಮ. ನಿನ್ ತಲೆ ಇದೆಲ್ಲ ಬೇಡಪ್ಪ ಸದ್ಯ. ಮೊನ್ನೆ ಅವ್ರು ಹೇಳ್ಕೊಟ್ರಲ್ಲ ಆ ಪಾಠ ಓದ್ಕೊಂಬರು. ಸುಮ್ಮನೆ ಏನ್ ತಿಂತೀಯಲ್ಲೋ ರಾಜು? ಓದು ಆ ಪಾಠ. MAT ಕ್ಯಾಟ್ ಇಲಿ. MAT ಕ್ಯಾಟ್ ಇಲಿ. ಹಾಗೆ ಓದ್ಕೊಳ್ಳಪ್ಪ ಮಗು. ಇಂಗ್ಲಿಷ್ ಓದಿ ಜಾಣ ಆಗು. ವರ್ಷ ಅಭ್ಯಾಸ ಆದ್ರೆ ಅವ್ರು ಹೇಗಾದ್ರೂ ಮಾಡಿ ನಿನ್ನ ಇಂಜಿನಿಯರಿಂಗ್ ವರ್ಗೂ ಓದಿಸ್ತಾರೆ. ಸಂಸಾರ ತಾಪತ್ರಯ ಇದ್ದೇ ಇರುತ್ತೆ. ಜೀವ ಒತ್ತ ಇಟ್ಟಾದ್ರೂ ನಿನ್ನ ಓದಿಸ್ತಾರೆ. ಬರೀ ಅದನ್ನೇ ಓದ್ತಾ ಇದ್ದೀಯಾ? ಮುಂದಿನ ಪಾಠ ಓದು. RAT ಮ್ಯಾಟ್ ಬೆಕ್ಕು. RAT ಮ್ಯಾಟ್ ಬೆಕ್ಕು. ಇದೇನು ಓದೋ ರಾಜು? ಓದು ಅಂದ ಕೂಡ್ಲೆ ಬೆಕ್ಕು ಇಲಿ ಅಂತಾನೆ ಶುರು ಮಾಡ್ಬಿಟ್ಟಿಯ. ಬಹಳ ಚೆನ್ನಾಗಿದೆಯಪ್ಪ ನಿನ್ ಇಂಗ್ಲಿಷು. ಬೆಕ್ಕು ಇಲಿ ಪಾಠ ಓದ್ಬಿಟ್ಟು ಬೆಕ್ಕು ಇಲಿ ಹಾಗೆ ಕಾದಾಡ್ತಾ ಇರೋದಾ? ಸರಿ, ಓದ್ಕೊ. ಅವ್ರಿನ್ನೂ ಬರ್ಲಿಲ್ವೇನೋ ರಾಜು? ಆಸ್ಪತ್ರೆಗೆ ಹೋದವ್ರು ಔಷಧಿ ತರ್ಲಿಕ್ಕೆ ಫೈಲ್ನಾದ್ರೂ ಒಯ್ದಾರೋ ಇಲ್ಲೋ ನೋಡ. ಆ ಗೂಡ್ನಲ್ಲಿ ಫೈಲ್ ಇದೆಯೋ ಏನೋ? ಇದೆ ಅಮ್ಮ, ಗೂಡ್ನಲ್ಲೇ ಇದೆ ಫೈಲು. ಸರಿ, ಬಹಳ ಚೆನ್ನಾಗಿದೆ ಹಣೆ ಬರಹ. ಇನ್ನೂ ಒಂದು ಬಾರಿ ಡಾಕ್ಟರ್ಗೆ ದುಡ್ಡು ಕೊಟ್ಟು ಬರ್ತಾರೆ ಅಷ್ಟೆ. ಹೀಗೆ ಹಣ ಎಲ್ಲ ಹಾಳು. ಇರ್ಲಿ, ನೀವು ಓದ್ಕೋ ಅಪ್ಪ ಸದ್ಯ. ಅವ್ರು ಬರೋ ಹೊತ್ತಾಯ್ತು. MAT ಕ್ಯಾಟ್ ಇಲಿ. RAT ಮ್ಯಾಟ್ ಬೆಕ್ಕು. MAT ಕ್ಯಾಟ್ ಇಲಿ. RAT ಮ್ಯಾಟ್ ಬೆಕ್ಕು. ಏನ್ ಮಾಡ್ತಾ ಇದ್ದೀಯಾ? ಓಹೋ, ಪುತ್ರನ ವಿದ್ಯಾಭ್ಯಾಸ ಬೇರೆ ನಡೆದಿದೆಯೋ ಏನೋ ರಾಜ ಓದ್ತಾ ಇರೋದು?
ಇಂಗ್ಲಿಷ್ ಪಾಠ ಅಪ್ಪ. ಓದು. MAT ಕ್ಯಾಟ್ ಇಲಿ, RAT ಮ್ಯಾಟ್ ಬೆಕ್ಕು. ಸಾಕಪ್ಪ, ಸಾಕೋ ನಿನ್ ಇಂಗ್ಲಿಷು. ಯಾವ ಅಯೋಗ್ಯನ ನಿನಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದು? ನೀನೇ ಅಲ್ವೇನಪ್ಪ ನೆನ್ನೆ ಹೇಳ್ಕೊಟ್ಟಿದ್ದು. ಬಾಯ್ ಮುಚ್ಚ. ನಿನ್ನ ಈ ಓದಿನ ಸಂಭ್ರಮಕ್ಕೆ 1.5 ಲಕ್ಷ ರೂಪಾಯಿ ಸ್ಕೂಲ್ ಫೀ ಬೇರೆ. ಈ ಕಷ್ಟ ಕಾಲದಲ್ಲಿ ಅದೇ ಹಣ ಇದ್ರೆ ಆಸ್ಪತ್ರೆ ಖರ್ಚಿಗಾದರೂ ಆಗ್ತಿದೆ. ಆ ಬಸ್ಸಿಗೆ ಬೇರೆ 10,000 ರೂಪಾಯಿ ಹಾಳು. ನಾಳಿನಿಂದ ನೀನು ಶಾಲೆ ಅನ್ನು ಕತ್ತು ಹಿಟ್ಟಾಕ್ಬಿಡ್ತೀನಿ ಅಷ್ಟೇ. ಯಾಕೆ ನೀವು ಅವನನ್ನ ಸುಮ್ಮನೆ ಬೈತಾ ಇರೋದು? ಏನು ಮಾಡಿದ್ದು ಅವನೀಗ? ಬಂಗಾರದಂಗೆ ಓದ್ತಾ ಕುಳಿತಿದ್ ಕೂಸಿನ ಯಾಕೆ ಬೈಯೋದು ನೀವು? ಯಾಕೂ ಇಲ್ಲ ಮಾರಾಯ್ತಿ. ನೀನಿನ್ನ ಅದನ್ನೇ ಪೇಚಾಡ್ತಾ ರಾತ್ರಿ ಎಲ್ಲ ಕುಳಿತು ಅರೆಜೀವ ಮಾಡ್ಕೊಳ್ಳೋದು ಬೇಡ. ಡಾಕ್ಟ್ರು ಹೇಳಿದ್ರು. ಏನ್ ಹೇಳಿದ್ರು ಡಾಕ್ಟ್ರು? ಬೇರೆ ಇನ್ನೆಂತಾನೆ ಹೇಳ್ತಾರೆ. ಈ ರೋಗವೇ ಬಹಳ ಕ್ರೂರವಾದದ್ದು. ಅದೆಲ್ಲ ಪುರಾಣ ಬೇಡ ನನಗೆ. ಇದೇನು ವಾಸಿ ಆಗುತ್ತಂತೋ ಇಲ್ವಂತೋ? ಈ ರೀತಿ ಹಾಸಿಗೆ ಹಿಡದೆ 6 ತಿಂಗಳಾಯ್ತಲ್ಲ. ಸಂಜೆ ಆದಂತೆಲ್ಲ ಸಣ್ಣಾಗಿ ಜ್ವರ, ಈ ನುಸಿ ಕೆಮ್ಮು. ಹೌದೇ? ಅವ್ರಾಗ್ಲೇ ಹೇಳಿಲ್ವೇ ಈ ರೋಗವೇ ಅಂತಹದ್ದು ಅಂತ? ಕ್ಷಯರೋಗದ ಲಕ್ಷಣಗಳು ಇವು. ಇರ್ಲಿ ಬಿಡು, ಅದೇನೋ ಬಾಧಕೂ ಇಲ್ಲ. ಇನ್ನೊಂದು ವಿಷಯ ಹೇಳಿದ್ರು. ಏನು? ಬಿಲ್ ಕೊಡೋವರೆಗೂ ಔಷಧಿ ಕೊಡಲ್ಲ ಅಂತ ತಾನೆ? ಛೆ ಅಲ್ವೇ, ಹಾಗೆ ಎಂದಿಗೂ ಅನ್ನೋಲ್ಲ ಅವ್ರು. ಅನ್ನದೇ ಏನು? ಔಷಧಿ ಖರ್ಚು ಸಹ ಕೊಡದಿದ್ರೆ ಅವರಾದ್ರೂ ಏನು ಮಾಡೋದು? ಒಳ್ಳೆಯವರಾದ ಮಾತ್ರಕ್ಕೆ ಅವ್ರಿಗೇನು ಔಷಧಿ ಬಿಟ್ಟಿ ಬರುತ್ತಾ? ಅವ್ರ ಬಿಲ್ಲಿನ ವಿಷಯ ನೀನು ಯೋಚನೆ ಮಾಡೋದು ಬೇಡ. ನಾನಾಗ್ಲೇ ಸರಿ ಮಾಡಿದ್ದೀನಿ. ಏನು ಮಾಡಿರಿ? ಸರಿ ಬೆಸ್ಸೆ. ಇಲ್ವೇ, ನಿನಗೆ ಇವೆಲ್ಲ ಯೋಚನೆ? ನನ್ನ ವಾಚಿನ ಗೋಲ್ಡ್ ಚೈನ್ ಇದೆಯಲ್ಲ, ಅದನ್ನು ಮಾರೋದಾ? ಏನೇ ಪೂಜೆ ಮಾಡೋದಕ್ಕ ಚಿನ್ನ ಇರೋದು? ಮನೇಲಿ ಇಂಥ ಸಮಯಕ್ಕಾಗ್ದಿದ್ರೆ ಸಾಕು ಸುಮ್ನಿರಿ. ಅಂದ್ರೆ ಲಕ್ಷಣವಾಗಿ ಶುಕ್ರವಾರ ದೀಪ ಹಚ್ಚಿದ ಕೂಡ್ಲೆ ಬಂದು ಚಿನ್ನ ಮಾರ್ತಾರಂತೆ. ದೊಡ್ಡದಾಗಿ ಹೇಳಲಿಕ್ ಬಂದಾರಿಲ್ಲಿ ಏನೋ. ಬಿಡು ಬಿಡು, ಬೇಡ ಬಿಡು ಬೇಡ. ನೀನು ಇಷ್ಟಕ್ಕೆ ತಿರ್ಸ್ಕೊಳ್ತಾ ಕುಳಿತು ರೋಗ ಹೆಚ್ಚು ಮಾಡ್ಕೊಳ್ಳೋದು ಬೇಡ. ಡಾಕ್ಟರ್ ಹೇಳಿದ್ ಏನು ಅಂದ್ರೆ, ಹೇಳಿ. ಏನ್ ಹೇಳಿದ್ರು ಡಾಕ್ಟ್ರು? ನಿನಗೆ ಹಾರ್ಟ್ ಟ್ರಬಲ್ ಅಂತೆ. ಏನು ಹೊಸದೆಲ್ಲ ಹೇಳ್ತಾ ಇದ್ದೀರಾ? ಏನದು ಹಾರ್ಟ್ ಅಂದ್ರೆ? ನನಗೆಂದು ಇರ್ಲಿಲ್ವಲ್ಲ ಅದು. ಅಲ್ವೇ, ಹಾರ್ಟ್ ಇಲ್ಲದೆ ಯಾರಾದ್ರೂ ಇರ್ತಾರೆಯೇ? ಹಾರ್ಟ್ ಅಂದ್ರೆ ಹೃದಯ. ಅದು ಬಹಳ ನಿತ್ರಾಣವಾಗಿದೆ ಅಂತೆ. ನಿನಗೆ ಹುಷಾರಿಯಿಂದ ಇರ್ಬೇಕಂತೆ, ಅಳುಕೂಡದಂತೆ, ನಗಬಾರದಂತೆ. ಬಹಳ ದುಃಖ ಅಥವಾ ಸಂತೋಷ ಸುದ್ದಿ ಕೇಳಿದ್ರು ಪ್ರಮಾದ ಅಂತೆ. ಚೆನ್ನಾಗಿದೆ ಗ್ರಹಚಾರ. ಇದೇ ಒಂದ್ ಸಂತೋಷದ ಸುದ್ದಿ ಹೇಳಿದ್ರಲ್ಲ ಸದ್ಯ. ದೃಶ್ಯ 2. ರೀಡಿಂಗ್ ರೂಮಿನ ಅಂಗಳದಲ್ಲಿ ಇಸ್ಪೀಟ್ ಆಟ ನಡೆದಿದೆ. 9. ಹಾ ಬಂತು. ಕಳೆವಾರ್ 8. ಶೋ ನಂದು. ಇಳಿಸಯ್ಯ, ಕೈಯಲ್ಲಿ ಹಿಡಿದು ಹೇಳ್ಬಿಟ್ರಾಯ್ತೆ. ತೋರ್ಸು. ನೋಡಯ್ಯ, ಇಷ್ಟು ಕೂಡ ನಂಬಿಕೆ ಇಲ್ವೇ? ಈಗ್ಲಾದ್ರೂ ಖಾತ್ರಿ ಆಯ್ತಾ? ಅಯ್ಯೋ ಹೋಯ್ತಯ್ಯ, ಇನ್ನೂರು ಅನ್ಯಾಯವಾಗಿ. ಬರ್ಲಿ, ಕಡೆ ಕೈ ಹಾಕಿ. ಎಲೆ ಕಲ್ಸಯ್ಯ ಗೋಪು, ಏನ್ ಸಮಾಚಾರ? ಹೇಳ್ತಾ ಇದ್ದೀಯಾ ಆಗ್ಲೇ? ಹೋಗ್ತೇನಯ್ಯ ಮನೆಗೆ. ಡ್ಯೂಟಿ ಇದೆಯಲ್ಲ, ಕಾಯಿಲೆ ಹೆಂಡತಿ ಚಾಕ್ರಿ. ಹೋಗು ಹೋಗು ಪಾಪ. ಇದಾರ್ಗಯ್ಯ ಟೆಲಿಗ್ರಾಫ್ ಸಾಫಿ ಬಂದಿದ್ದಾನೆ. ಏ ಸಾಬಿ, ಈಗ ಯಾರನ್ನಯ್ಯ ಹುಡುಕ್ತಾ ಇದ್ಯಾ? ಯಾರು ಟೆಲಿಗ್ರಾಮು?
ಗೋಪುಗೆ ಮಹಾರಾಜು ಇದ್ದಾರಲ್ಲ, ಅವ್ರದ್ದು ಎಲ್ಲಿದ್ದಾರೆ ಸ್ವಾಮಿ? ಇಲ್ಲೇ ಪ್ರತ್ಯಕ್ಷ ಇದ್ದಾರೆ ಬಾ. ಏನು ಸುದ್ದಿ ತಂದೆಯ ಸಾಬಿ? ಗೋಪು, ನಾನು ಸಹಿ ಮಾಡ್ತೀನಿ, ನೀನು ಆ ಟೆಲಿಗ್ರಾಮಲ್ಲಿ ಏನಿದೆ ಅಂತ ನೋಡು. ಫಸ್ಟ್ ಪ್ರೈಸ್ 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ ನನಗೆ. ಏನಯ್ಯ ಗೋಪೋದು? ಬೇಷ್, ಕಂಗ್ರ್ಯಾಚುಲೇಷನ್ಸ್. ಏನಯ್ಯ ಗೋಪು? ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಗೋಪು. ಯಾರು? ಡಾಕ್ಟರ್ ಸಾರಂಗ್ ಪಾರೆ ಅವರ? ಬಹಳ ಸಂತೋಷಪ್ಪ ಗೋಪು, ಬಹಳ ಸಂತೋಷ. ಬಡತನದ ಭ್ರಮೆ ಇಟ್ಟಿ, ಹೆಂಡತಿ ಕಾಯಿಲೆ, ಇದರಲ್ಲೇ ಪೂರ್ತಿ ಮೆತ್ತಗಾಗಿ ಹೋಗಿದ್ದಿ. ಸತ್ಯ, ದೇವ್ರು ಕಣ್ತಗದ ಅನ್ನೋ. ನಿಜವಾಗಿಯೂ ಡಾಕ್ಟ್ರೆ, ಇದಿದ್ದ ನನ್ನ ಗತಿ. ಹೌದು, ಬೈದು ಬೈ ನಿನ್ ಹೆಂಡತಿ ಹೆಂಗಿದಾಳಪ್ಪ? ಅಯ್ಯೋ, ಟಿವಿ ಅಂತ ಹೇಳಿದ್ರಲ್ಲಯ್ಯ ಪಾಪ. ಹೇಗಿರೋದು ಡಾಕ್ಟರ್? ಇದ್ದಾಳೆ, ಅಸ್ಥಿ ಚರ್ಮ 2 ಉಳಿದಿದೆ ಅಷ್ಟೇ. ಅಯ್ಯಯ್ಯ, ಏನ್ ಅನ್ಯಾಯ ಪಾಪ. ಅವಳ ತಂದೆ ವೆಂಕಟರಮಣಯ್ಯ ಅವರು ನನಗೆ ತುಂಬಾ ಬೇಕಾದವರು. ನಮ್ಮ ಪಕ್ಕದ ಮನೇಲಿ ಇದ್ರು. ಅವಳು ಕೂಡ ಮದುವೆ ಆಗೋವರೆಗೂ ನಮ್ಮ ಮನೇಲಿ ಆಡಿದವಳು. ನನ್ನಲ್ಲಿ ತುಂಬಾ ಸಲಿಗೆ ಅವಳಿಗೆ. ಅವಳಿಗೆ ಹೇಳು, ಸೈಕಾಲಜಿಸ್ಟ್ ಸಾರಂಗಪಾಣಿ ಬಹಳ ವಿಚಾರಿಸಿದ್ರು ಅಂತ. ತಪ್ಪದೆ ಹೇಳ್ತೇನೆ ಡಾಕ್ಟರ್. ಅವಳಿಗೆ ಇಷ್ಟು ಸಾಲದು ಅಂತ ಹಾರ್ಟ್ ಟ್ರಬಲ್ ಬೇರೆ ಸೇರ್ಕೊಂಡ್ಬಿಟ್ಟಿದೆ ಈಗ. ಏನು ಹಾರ್ಟ್ ಟ್ರಬಲ್? ಹಾಗಾದ್ರಂತೂ ನೀನು ಬಹಳ ಹುಷಾರಾಗಿರ್ಬೇಕಯ್ಯ ಗೋಪು. ಸ್ವಲ್ಪ ಕೂಡ ಎಕ್ಸೈಟ್ಮೆಂಟ್ ಆಗ್ಕೂಡ್ದು. ಹೌದಯ್ಯ, ನೀನೀಗ 1 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳಿ ಅನ್ಯಾಯವಾಗಿ ಅವಳನ್ನು ಕೊಂದು ಹಾಕ್ಬಿಟ್ಟೀಯ. ಸುದ್ದಿ ಕೇಳಿ ಸಂತೋಷದಲ್ಲಿ ಅವಳ ಹೃದಯ ಹಾಗೆ ನಿಂತು ಹೋದಿತ್ತು ಆಮೇಲೆ. ಹೌದು ಡಾಕ್ಟ್ರೆ, ಅದು ಕೂಡ ನಿಜ. ಮತ್ತೆ ಏನ್ ಮಾಡ್ಬೇಕು ನೀವೇ ಹೇಳಿ. ಸೈಕಾಲಜಿಸ್ಟ್ ಇದ್ದೀರಲ್ಲ, ಅದಕ್ಕೆ ಯಾಕೆ ಪಂಚಾಯ್ತಿ? ನೀವೇ ನಮ್ಮ ಮನೆಗೆ ಬಂದು ಬಿಡಿ, ಅವಳನ್ನು ನೋಡಿದ ಹಾಗೂ ಆಗುತ್ತೆ. ಅದು ಹೇಗೆ ಹೇಳ್ಬೇಕೋ ನೀವೇ ಹೇಳ್ಬಿಡಿ. ಅದು ನಿಜವೇ. ಬಾ, ಹಾಗಾದ್ರೆ ಕಾರ್ನಲ್ಲಿ ಕುಳಿತುಕೋ, ಹೋಗೋಣ. ಹೋಮಿಯೋಪತಿ ಟ್ರೈ ಮಾಡಿದೀನಿ ನೀ ಗೋಪು? ಎಲ್ಲ ಪತಿ ಆಯ್ತು ಡಾಕ್ಟ್ರೆ. ಅಲೋಪತಿ ಆಯ್ತು, ಹೋಮಿಯೋಪತಿ ಆಯ್ತು. ಇವೆಲ್ಲ ಪತಿ ಬಿಟ್ಬಿಟ್ಟು ಇನ್ನು ತಿರುಪತಿಗೆ ಹೋಗಿ ವೆಂಕಟಾಚಲಪತಿ ಟ್ರೈ ಮಾಡೋಣ ಅಂತಿದ್ದೀನಿ. ದೃಶ್ಯ 3. ಗೋಪುನ ಮನೆ. ಶ್ರೀರಂಗಮ್ಮ ಹಾಸಿಗೆಯ ಮೇಲೆ ಹೊರಗಿದ್ದಾಳೆ. ಮನೆಯಲ್ಲಿ ಕರೆಂಟ್ ಹೋಗಿರುವುದರಿಂದ ರಾಜು ದೀಪ ಹಚ್ಚಲು ಕಡ್ಡಿ ಪೆಟ್ಟಿಗೆ ಹುಡುಕುತ್ತಿದ್ದಾನೆ. ಈ ಗೂಡ್ನಲ್ಲಿ ಇಲ್ವಲ್ಲಮ್ಮ ಬೆಂಕಿ ಪೆಟ್ಟಿಗೆ. ಆ ಗೂಡಲ್ಲ ಮಗುನ ಹೇಳಿದ್ದು, ಆ ಬದಿ ಇದೆ ನೋಡು ಚಿಕ್ಕ ಗೂಡು. ಅದ್ರಲ್ಲೂ ಇಲ್ವಲ್ಲಮ್ಮ. ನನ್ನ ಮಂಚದ ಅಡಿಯಲ್ಲೇನಾದ್ರು ಇದೆಯೇನೋ ನೋಡು. ಇಲ್ವಲ್ಲಮ್ಮ, ಅಲ್ಲೂ ಸಹ ಇಲ್ಲ. ಸರಿ, ಅವ್ರ ಜೇಬ್ನಲ್ಲಿ ಹೋಗಿರ್ಬೇಕು. ಇದೆಯಲ್ಲ, ಅದೊಂದು ಹಾಳ ಅಭ್ಯಾಸ. ಯಾರದು ಬಾಗ್ಲಲ್ಲಿ? ಹೋಗಿ ನೋಡಪ್ಪ ರಾಜು, ಯಾರು ಬಂದಾರೋ ಏನೋ. ಕತ್ಲಾದ್ರೂ ಸಹ ಇವರಿಗೆ ಮನೆಗೆ ಬಾರದಷ್ಟು ಏನ್ ಕೆಲಸ ಇರುತ್ತೋ ದೇವ್ರೇ ಬಲ್ಲ. ರಾತ್ರಿ ಆಗಿದೆ, ಮನೆಯಲ್ಲಿ ಒಬ್ಳೇ ಇದ್ದಾಳೆ ಅಂತ ಏನಾದ್ರೂ. ಅಮ್ಮ ಅಮ್ಮ, ಅಪ್ಪನ ಜೊತೆ ಇನ್ನೊಬ್ರು ಬಂದಿದಾರಮ್ಮ. ಅವರು ದಪ್ಪಗೆ ಡಾಕ್ಟರ್ ಇದ್ದಾಗ ಇದಾರಮ್ಮ. ಇದೇನೆ ಕತ್ಲು ಮನೇಲಿ ಕುಳಿತಿದ್ದೀಯಾ? ಮತ್ತೇನ್ ಮಾಡೋದು? ದೀಪ ಮುಟ್ಸಕ್ಕೆ ಯಾರಾದ್ರೂ ಗತಿ ಇದ್ರೆ ತಾನೇ ಈ ಮನೇಲಿ. ಅಲ್ಲೇ ಇದ್ನಲ್ಲೇ ರಾಜು.
ಕಡ್ಡಿ ಪೆಟ್ಟಿಗೆ ನೀವು ಜೇಬ್ನಲ್ಲಿ ಇಟ್ಕೊಂಡು ಹೋದ್ರೆ ಅವನ ಹೇಗ್ ತಾನೇ ದೀಪ ಹಚ್ಚೋದು? ಓ, ಇರ್ಲಿ ಬಿಡು, ನಾನೇ ಹಚ್ತೇನೆ. ಡಾಕ್ಟರ್, 1 ನಿಮಿಷ ಕ್ಷಮಿಸಿ, ಬಂದೆ. ಹಾ, ಬನ್ನಿ ಡಾಕ್ಟರ್, ಒಳಗ್ ಬನ್ನಿ. ಬನ್ನಿ. ಏನೇ ನೋಡಿದ್ಯಾ? ಯಾರು ಬಂದಿದ್ದಾರೆ ನೋಡು? ದೊಡ್ಡ ಡಾಕ್ಟರ್, ಸೈಕಾಲಜಿಸ್ಟ್ ಸಾರಂಗಪಾಣಿ. ಏನಮ್ಮ, ಚೆನ್ನಾಗಿದೀಯಾ? ಪರಿಚಯವಿದೆಯೋ? ಯಾರೋ ಸಾರಂಗಪಾಣಿ ಅವ್ರೆ, ಬನ್ನಿ ಕುಳಿತುಕೊಳ್ಳಿ. ಎಷ್ಟು ವರ್ಷಗಳ ಆಗೋದು ನಿಮ್ಮನ್ನ ನೋಡಿ. ಎಲ್ರೂ ಚೆನ್ನಾಗಿದ್ದಾರೆಯೇ ಮನೇಲಿ? ಚಿಕ್ಕ ಮಗಳ ಮದ್ವೆ ಆಯ್ತೆ? ಅವಳ ಮದುವೆ ಮಾತ್ರ ಬಾಕಿ ಇದೆಯಮ್ಮ, ಅದಕ್ಕಾಗಿ ಬಂದೆ. ಇಲ್ಲೇ 1-2 ವರ ನೋಡ್ದೆ. ರಾಜು, ಏ ರಾಜು, ಏನಮ್ಮ? ಇಲ್ಲಿ ಬಾಪ್ಪ, ತಾತನಿಗೆ ನಮಸ್ಕಾರ ಮಾಡು. ಬಹಳ ಸಂತೋಷಮ್ಮ, ಚೆನ್ನಾಗಿದ್ದಾನೆ. ಸ್ಕೂಲ್ಗೆ ಹೋಗ್ತೀಯೇನೋ ಮಗು? ರವಿವಾರ ಕೂಡ ಹೋಗ್ಬೇಕಾ ತಾತ ಸ್ಕೂಲ್ಗೆ? ಯಾವ ಕ್ಲಾಸ್ ನಲ್ಲಿ ಓದ್ತಾ ಇದ್ದಾನೆ ಇವನು ಗೋಪು? 7ನೇ ಕ್ಲಾಸ್. ಬಿ ಸೆಕ್ಷನ್. ಓಹೋ, ಬಹಳ ಇದೆಯಯ್ಯ ನೀನು. ಇವನನ್ನ ಇಂಜಿನಿಯರಿಂಗ್ ಓದಿಸಿ ಫಾರಿನ್ನಿಗೆ ಕಳಿಸ್ಬಿಡಿ. ಕಂಡಂತೆ ಇದೆ ಇವನ ಅದೃಷ್ಟ. ಆ 6ನೇ ಕ್ಲಾಸಿಗೆ ಸ್ಕೂಲ್ ಫೀ ಕೊಡಕ್ಕೆ ತಾಪತ್ರ್ಯ. ಎಷ್ಟು ಮಹಾ ಹಣ ಬೇಕದಕ್ಕೆ? 10 ಲಕ್ಷ ರೂಪಾಯಿ ಸಿಕ್ಕರೆ ಸಾಕು. ಸಾಕು, ಸರಿ. ಸಿಗೋದೆಲ್ಲಿಂದ ಅದ ಹೇಳಿ. ಒಂದು ವೇಳೆ ಸಿಕ್ಕರೆ ಏನ್ ಮಾಡ್ತೀರಾ? ಅಯ್ಯೋ, ಸಿಕ್ಕ್ರೆ ತಾನೆ ನೋಡೋಣ. ನಂದು ರಾಜ ಭವಿಷ್ಯತಿ ಅಂತ. ಅಲ್ಲಮ್ಮ, ಈಗ ಸಿಕ್ಕಿದೆ ಅಂತ ಇಟ್ಕೊಳ್ಳಿ, ಅವೆಲ್ಲವನ್ನು ಅವನು ಓದಿಗೆನೆ ಖರ್ಚು ಮಾಡ್ತೀರಾ? ಓಹೋ, ಸಂತೋಷದಿಂದ ಮಾಡ್ತೇವೆ. 20 ಲಕ್ಷ ಸಿಕ್ಕರೆ? 20 ಲಕ್ಷ ಸಿಕ್ಕರೆ ಬೇರೆ ಏನು ಬೇಡಪ್ಪ ನಮಗೆ. ಚಿಲ್ರೆ ಪುಟ್ಟ ಸಾಲಗಳನ್ನ ತೀರಿಸ್ಕೊಂಡು ಗಾಂಧಿನಗರದಲ್ಲಿ ಒಂದು ಮಹಾರಾಯನಂತ ಬಂಗ್ಲೆ ತೆಗೆದುಕೊಂಡು ರಾಮ ಕೃಷ್ಣ ಅಂತ ಇದ್ದು ಬಿಡ್ತೀವಿ ಅಷ್ಟೆ. 50 ಲಕ್ಷ ಸಿಕ್ಕರೆ ಏನ್ ಮಾಡ್ತೀರಾ? ನಿಮ್ ಪುಣ್ಯ, ನಿಮ್ ಬಾಯಿ ಹರಕೆ ಅಂತೆ ಹಾಗೇ ಆಗ್ಲಿ ಬಿಡಿ. ಹೇಳಿ ಮತ್ತೆ, ಏನ್ ಮಾಡ್ತೀರಾ 50 ಲಕ್ಷ ಸಿಕ್ಕರೆ? ಇನ್ನೇನ್ ಬೇಕು ನಮಗೆ? ನಮ್ ರಾಜಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಒಂದ್ ಚಿಕ್ಕ ಮೋಟ್ರ್ ಕಾರು, ಅವರಿಗೆ ಆಫೀಸಿಗೆ ಹೋಗ್ಲಿಕ್ಕೆ ಇನ್ನೊಂದ್ ಕಾರು, ಇನ್ನು ನಾ ಹೂವಿನ ತೋಟ ಇರೋ ದೊಡ್ಡ ಬಂಗ್ಲೆ. 1 ಕೋಟಿ ರೂಪಾಯಿ ಸಿಕ್ಕರೆ? ಕೋಟಿ ರೂಪಾಯಿ ಸಿಕ್ಕರೆ ಏನಪ್ಪ ಮಾಡೋದು? ನಿಜವಾಗಿ ನನಗೇನು ತೋಚೋದಿಲ್ಲ. ಅಷ್ಟು ಹಣ ಬಂದ್ರೆ ಏನ್ ಮಾಡೋದು ಅಂತ. ಅಂದ್ರೆ ಆ ಹೆಚ್ಚಿನ 50 ಲಕ್ಷ ರೂಪಾಯಿ ನನಗ್ ಕೊಟ್ಬಿಡ್ತೀರಾ? ಅಗತ್ಯ ತಕ್ಕೊಳ್ಳಿ. ಆ 50 ಲಕ್ಷ ರೂಪಾಯಿ ದೇವರಿಗೆ ಹೆಚ್ಚಿಗೆ ಕೊಟ್ಟಾಗ ಯಾಕೆ ಕೊಡಬಾರ್ದು ಹೇಳಿ? ಕೊಡ್ತೀರಾ? ಹಾಗಾದ್ರೆ ಕೊಡ್ತೀರಾ? ಓಹೋ, ಆಗ್ಲಿ. ನಿಜವಾಗಿ ಕೊಡ್ತೀರಾ? ನನಗೆ 50 ಲಕ್ಷ ರೂಪಾಯಿ ಕೊಡ್ತೀರಾ? ನಿಜವಾಗಿ ಕೊಡ್ತೀವಿ. ನೀವ್ ಹೇಳಿದ್ರಾಯ್ತೆ. ನಿಮ್ ಯಜಮಾನ್ರನ್ನ ಒಪ್ಸಿ ಮೊದಲು. ಅವ್ರು ಮಾತ್ರ ಇಲ್ಲ ಅಂತಾರಿಯೇ? ಹೇಳ್ಸಿ ಅವ್ರ ಕಡೆಯಿಂದ. ಹಾಗಾದ್ರೆ ಏನಯ್ಯ ಗೋಪು, ನಿನಗೆ 1 ಕೋಟಿ ರೂಪಾಯಿ ಬಂದ್ರೆ ನನಗೆ 50 ಲಕ್ಷ ರೂಪಾಯಿ ಕೊಡ್ತೀಯಾ? ನೋಡ್ದೇನಮ್ಮ, ನಿಮ್ ಯಜಮಾನ್ರ ಆಗ್ಲೇ ಅನುಮಾನ ಮಾಡ್ತಿದ್ದಾರೆ. ಅಯ್ಯೋ, ಕೊಡ್ತೇನೆ ಅನ್ಬಾರ್ದೆ? ಅದಕ್ಕೆ ಯಾಕೆ ಇಷ್ಟ ಅನುಮಾನ ಮಾಡ್ಬೇಕು? ನಾ ಕಾಣೆ ಮೊನ್ನೆ ಅಗತ್ಯ ಕೊಡ್ತೇನೆ ಅಂತ. ಕೊಡ್ತೇನೆ. ನನಗೆ 50 ಲಕ್ಷ ರೂಪಾಯಿ?
ಕೊಡ್ತೀಯಾ? ಆಗಲಿ. 50 ಲಕ್ಷ ರೂಪಾಯಿ ನನಗೆ. ಅಯ್ಯೋ, ಇದೇನ್ ನೋಡಿ, ಸಾರಂಗ್ ಪಾಣಿಯವ್ರ ಮುಖ ಹೇಗಾಗಿದೆ? ತಾತನ್ಗೆ ಏನಾಗಿದ್ಯಪ್ಪ? ಇದೇನು? ಅಯ್ಯೋ, ಸತ್ತೇ ಹೋಗಿದ್ದಾನೆ ಮಹಾರಾಯ. ಒಳ್ಳೆ ಸೈಕಾಲಜಿಸ್ಟ್. ಕೋಟಿ ರೂಪಾಯಿ ಬಂದ ಸುದ್ದಿ ಹೇಳಿದ್ರೆ ನೀನ್ ಸಾಯ್ಬಹುದು ಅಂತ ಹೇಳ್ತಿದ್ದ ಮಹಾರಾಯ, ತಾನೇ ಸತ್ತೋದ. ತಾವು ಇದುವರೆವಿಗೂ ಆಲಿಸಿದ ನಾಟಕ ಸೈಕಾಲಜಿಸ್ಟ್ ಸಾರಂಗಪಾಣಿ. ಪಾತ್ರವರ್ಗದಲ್ಲಿ ಗೋಪು, ಡಾಕ್ಟರ್ ಎಸ್ ಬಿ ರವಿಕುಮಾರ್, ಶ್ರೀರಂಗಮ್ಮ ಶ್ರೀಮತಿ ವತ್ಸಲಾ ಅಶ್ವಥ್ ಕುಮಾರ್, ರಾಜು ಮಾಸ್ಟರ್ ಹೃತ್ವಿಕ್, ಸಾರಂಗಪಾಣಿ ಡಾಕ್ಟರ್ ಅನಿಲ್ ಕುಮಾರ್. ನಾಟಕವನ್ನು ಆಲಿಸಿದ ತಮಗೆಲ್ಲ ಹೃದಯಪೂರ್ವಕವಾದ ಧನ್ಯವಾದಗಳು. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.